ನಮಸ್ಕಾರ ಕಾರ್ತಿಕ್. ನಿಂದು ಹಾರೋಸ್ಕೋಪ್ ನೋಡು ನೋಡು ಅಂತ ಹೇಳ್ತಾ ಇದೀಯ. ಏನಂತ ನೋಡೋದು ನಿನಗೆ ಆರಾಮಿಲ್ಲ ಅಂತ ಹೇಳಿದೆಯಲ್ಲ. ಬೇಸಿಕಲಿ ಆ ಆರಾಮಿಲ್ಲ ಅಂತಂದಿದ್ದಕ್ಕೆ ಇದಕ್ಕೆ ನಾನೊಂದು ಬೇರೆ ಸಾಫ್ಟ್ವೇರ್ನ ಯೂಸ್ ಮಾಡಬೇಕು ಆರೋಗ್ಯವನ್ನು ಚೆಕ್ ಮಾಡಲಿಕ್ಕೆ. ನಿನಗೆ ಏನಾಗಿದೆ? ನಿಂದು ಅದೇ ನರ್ವಸ್ ಬ್ರೇಕ್ ಡೌನು, ನರ್ವಸ್ ನ್ಯೂಮ್ರೋ ಇದು ನನಗೆ ಮೆಡಿಕಲ್ ಟರ್ಮ್ಸ್ ಅಷ್ಟೊಂದು ಕ್ಲೀನಾಗಿ ಗೊತ್ತಾಗೋದಿಲ್ಲ. ಬೇಸಿಕಲಿ ಅವಾಗ ಹೆಲ್ತ್ ಇಶ್ಯೂಸ್ ಅಂದರೆ ನಿಂದು ಆರನೇ ಅಧಿಪತಿ ಯಾರಿದ್ದಾರೆ? ಆರನೇ ಆರನೇ ಅಧಿಪತಿ ಮಂಗಳ ಆರನೇ ಅಧಿಪತಿ ಇದ್ದು ಆತ ಲಗ್ನ ಇದು V6 ಷಷ್ಠಾಂಶದ ಲಗ್ನಾಧಿಪತಿ ಜೊತೆಗೆ ಸೇರ್ಕೊಂಡಿದ್ದಾಗ ಏನಾಗುತ್ತೆ ಅಂದರೆ ನಿನಗೆ ಎದೆ ಭಾಗದಲ್ಲಿ ತೊಂದರೆ ಇದೆ ಅಂತ ಇಲ್ಲಿಂದ ಕಾಣುತ್ತೆ. ಎದೆ ಭಾಗದಲ್ಲಿ ತೊಂದರೆ ಇದೆ, ಮನಸ್ಸಿನಲ್ಲಿ ತೊಂದರೆ ಇದೆ. ಹತ್ತನೇ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರದ್ದೆಲ್ಲ ತೊಂದರೆಗಳು ಈ ಒಂದು ಕುಂಡ್ಲೆಯಲ್ಲಿ ಕಾಣ್ತಾ ಇದೆ. ಹಾಗಾಗಿ ಇದು ಬೇಸಿಕಲಿ ಏನು ಅಂದರೆ, ನಾನು ಅವಾಗ ಒಬ್ಬರಿಗೆ ಹೇಳಿದ್ದೆ, ಅವರಿಗೆ ಏನು ಅಂದರೆ ಇದನ್ನ ಕೆಂಪು ಕಲ್ಸಕ್ಕರೆ ದಾನ ಮಾಡ್ರಿ, ಅದು ಡೆಫಿನೆಟ್ಲಿ ವರ್ಕೌಟ್ ಆಗುತ್ತೆ ಅಂತ ಹೇಳ್ಕೊಂಡು. ಆಮೇಲೆ ನಿನಗೆ ಇದನ್ನ ಹಿಂದೆ ಯಾವಾಗೋ ಒಂದ್ಸಲ ನಿನ್ನ ಹಾರೋಸ್ಕೋಪ್ ನೋಡ್ಬಿಟ್ಟು ನಾನು ಇಲ್ಲಿ ಆನ್ಸರ್ ಮಾಡಿದ್ದೆ. ಜನವರಿ 15 ಎಲ್ಲ ಚೆನ್ನಾಗಿದೆ, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡು ಅಂತ ಹೇಳಿದ್ದೆ. ನೀನು ಅದನ್ನ ನೋಡಿದ್ಯೋ ಇಲ್ಲೋ ಅನ್ನೋದು ಗೊತ್ತಾಗಿದೆ. ಈಗ ನವಾಂಶ, ಇದು ನಿಂದು ಆರೋಗ್ಯದ ಬಗ್ಗೆ. ಈಗ ನವಾಂಶ ನೋಡೋಣ ಏನು ಹೇಳುತ್ತೆ ನಿಮ್ದು. ನವಾಂಶದಲ್ಲಿ ಏನಾಗಿದೆ? 7ರ ಅಧಿಪತಿ ಕುಂಭ ಲಗ್ನ ಆಗಿ 7ರ ಅಧಿಪತಿ 7ರ ಅಧಿಪತಿ ಸೂರ್ಯ ಎಲ್ಲಿದ್ದಾನೆ? 8, 9, 7ರ ಅಧಿಪತಿ 8, 9, 10ರಲ್ಲಿದ್ದಾನೆ. ಸೊ ನವಾಂಶ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿ ಮದುವೆ ಆಗಪ್ಪ. ಮದುವೆ ಆದಿ ಅಂದರೆ ಬೇಸಿಕಲಿ ನಿನಗೆ ಒಳ್ಳೆ ಹೆಂಡತಿ ಸಿಗ್ತಾಳೆ, ಚಂದ ಆಗಿರೋ ಹೆಂಡತಿ ಸಿಗ್ತಾಳೆ. ನೀನು ಮದುವೆ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ, ಅಷ್ಟೊಂದೆಲ್ಲ ನೋಡ್ಲಿಕ್ಕೆ ಬರೋದಿಲ್ಲ ನೀನು ಮದುವೆ ಆಗಿದೆಯೋ ಇಲ್ಲ ಅಂತ. ಶುಕ್ರ ಮತ್ತು ರಾಹು ಜೊತೆಗೆ ಇದ್ದಾರೆ ನಿಮಗೆ. ಸೊ 2ನೇ ಮನೆಯಲ್ಲಿದ್ದಾರೆ. ಒಳ್ಳೆ ದುಡ್ಡಿರೋ ಹೆಂಡತಿ ಸಿಗ್ತಾಳೆ. ಮದುವೆ ಆಗಿ ಎಲ್ಲ ಒಳ್ಳೇದಾಗಲಿ, ಆಯಿತಾ? ಆಮೇಲೆ ನವಾಂಶದಲ್ಲಿ ಇದು ಲವ್ ಮ್ಯಾರೇಜ್ ಏನು, ಈಗ ಲಗ್ನಾಧಿಪತಿ 5ನೇ ಅಧಿಪತಿ ಜೊತೆಗಿದ್ದಾನೆ. ಸೊ ಮನೆ ಕಡೆಗಿರೋ ಹುಡುಗಿನೇ ನಿನಗೆ ಸಿಗೋ ಚಾನ್ಸಸ್ ಇದೆ. ಏನಾಗಿದೆ? ನವಾಂಶದ 5ರ ಅಧಿಪತಿ 159 ಅಂದರೆ ಇದು 7, 8, 9. ಸೊ ಇಲ್ಲಿ ಇಂಡೈರೆಕ್ಟ್ ಆಗಿ ಕಾಂಬಿನೇಷನ್ ಆಗಿದೆ ನಿಂದು. ಆಮೇಲೆ ಮತ್ತೇನಾಗಿದೆ? ನಿಂದು ಇದು ಲಗ್ನ, ನಿಂದು 2 ಲಗ್ನ ಸೇಮ್ ಇದ್ದಾವೆ. ನಿಂದು ಇಲ್ಲಿ ಕುಂಭ ಇಲ್ಲ, ಸೇಮ್ ಇಲ್ಲ. ಸೊ ಇದೇನು ಚಂದ್ರನ ಮನೆಯಲ್ಲಿದೆ, ಚಂದ್ರನ ಮನೆಯಲ್ಲಿದೆ. ಆಮೇಲೆ 2ನೇ ಮನೆಯಲ್ಲಿ ಶುಕ್ರ ರಾಹು ಇದ್ದಾರೆ. ಲಗ್ನದಲ್ಲೇ ಸೂರ್ಯ ಮತ್ತು ಬುಧ ಇದ್ದಾರೆ. ಬುಧ ಆದಿತ್ಯ ಯೋಗ ಚೆನ್ನಾಗಿದೆ. ಆಮೇಲೆ 3ನೇ ಮನೆಯಲ್ಲಿ ಮಾಂದಿ ಇದ್ದಾನೆ. 3ನೇ ಮನೆಯಲ್ಲಿ ಮಾಂದಿ ಇದ್ರೆ, ಆ 3ನೇ ಮನೆ ಅಂದ್ರೆ ಅಣ್ಣ ತಮ್ಮಂದಿರಿಗೆಲ್ಲ ಒಳ್ಳೇದು ಮಾಡ್ತಾನೆ ಅಂತ. 3ನೇ ಮನೆಯಲ್ಲಿ ಮಾಂದಿ ಇದ್ದಾಗ ಮಾಂದಿ ಯಾವ ಜಾಗದಲ್ಲಿ ಇರ್ತಾನೆ ನೋಡ್ಬೇಕು. 1, 3, 5, 9ನಲ್ಲಿ ಮಾಂದಿ ಇದ್ರೆ ಅವನು ಆ ಮನೆಗೆ ಸಂಬಂಧಪಟ್ಟಿದ್ದವನ್ನೆಲ್ಲ ಚೆನ್ನಾಗಿ ಮಾಡ್ತಾನೆ. ನಿನ್ನ ಪುಣ್ಯಕ್ಕೆ ನಿನಗೇನಾದ್ರು ಅಣ್ಣ ತಮ್ಮಂದಿರಿದ್ರೆ ಅವರೆಲ್ಲರೂ ಚೆನ್ನಾಗಿರ್ತಾರೆ. ಮತ್ತೆ ನೀನು ಏನು ಕೇಳಬೇಕು ಅಂತ ಇದೆಯಾ ಅನ್ನೋದು ಸಪ್ರೇಟಾಗಿ ಕೇಳು. ಇಟ್ಸ್ ಆಲ್ ಲುಕ್ಸ್ ಗುಡ್. ನಿಂದು ಆರೋಗ್ಯದ ವಿಚಾರದಲ್ಲಿ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ನಿನ್ನ ಎದೆ ಭಾಗದಲ್ಲಿ ಆರೋಗ್ಯದ ಸಮಸ್ಯೆಗಳಿರ್ತವೆ ಅಂತ ನನಗೆ ಇಲ್ಲಿ ನೋಡಿದ್ರೆ ಕಾಣುತ್ತಾ ಇದೆ. ದಾನ ಮಾಡಬೇಕು. ಬೇಸಿಕಲಿ ಮಂಗಳ ಮಿಥುನ ಲಗ್ನ ಬಂದು ಮಂಗಳ 6ನೇ ಅಧಿಪತಿ ಆದಾಗ V6 ಚಾರ್ಟಲ್ಲಿ ದಾನವೇ ಇದಕ್ಕೆ ಪರಿಹಾರ. ನೀನು ದಯವಿಟ್ಟು ದಾನ ಮಾಡಿಬಿಟ್ಟು ನನ್ನ ನಂದು ಇದನ್ನ ನೋಡ್ತಾ ಇದೆಯಾ ಕಂಟಿನ್ಯೂಸ್ ಆಗಿ. ಐ ಆಮ್ ವೆರಿ ವೆರಿ ಹ್ಯಾಪಿ. ಈ ಥರ ಒಳ್ಳೆ ಗುಣನೇ ಮುಂದುವರ್ಸ್ಕೊಂಡು ಹೋಗು. ನನಗೆ ನನ್ನ ವ್ಯೂಸ್ ಸ್ವಲ್ಪ ಆಗಲಿ ಅನ್ನೋದು ನಂದು ಆಸೆ. ಆದರೆ ಡಿಲೇ ಮಾಡಿದ್ದು ಅದಕ್ಕೆಲ್ಲ ಏನೂ ಇಲ್ಲ, ಎಲ್ಲ ಚೆನ್ನಾಗಿದೆ. ಸೊ ಮದುವೆ ಎಲ್ಲ ಆಯಿತು ಅಂದರೆ ಇಟ್ ವಿಲ್ ಬಿ ವೆರಿ ಆಸಮ್. ನಾನು ಇದನ್ನ ಬೇರೆ ಸಾಫ್ಟ್ವೇರ್ ಹಾಕಿ ಇದನ್ನ ಚೆಕ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇದು ಷಷ್ಠಾಂಶ ನೋಡಿದ್ರೇ ಗೊತ್ತಾಗುತ್ತೆ.
ಆಮೇಲೆ ರಾಹುಕೇತುಗಳು ಚಂದ್ರನ ಜೊತೆಗಿದ್ದಾರೆ. ರಾಹುಕೇತುಗಳು ಎಲ್ಲಿರ್ತಾರೆ ಅದ್ರ ಮೇಲೆ ಆ ಆ ರೋಗಗಳನ್ನು ಕಂಡು ಹಿಡಿಬೋದು. ಸ್ವಲ್ಪ ಮಾನಸಿಕವಾಗಿ ಏನಾಗುತ್ತೆ, ನಿನ್ನ ಮನಸ್ಸು ಆಗಿದೆ. ಬೇಸಿಕಲಿ ರೋಗ ಗುಣ ಆಗೋ ಸಾಧ್ಯತೆ ಎಲ್ಲ ರೀತಿಯಿಂದನೂ ಇದೆ. ಆದರೆ ನಿನ್ನ ಮನಸ್ಸನ್ನ ನೀನು ಮಾಡ್ತಾ ಇಲ್ಲ ಅನ್ನೋದಿದೆ. ಇಲ್ಲಿ ಏನಾಗಿದೆ, ಈ 6ನೇ ಲಗ್ನಾಧಿಪತಿಯು ಮನಸ್ಸನ್ನು ನೋಡ್ತಾ ಇದೆ. ಅದಕ್ಕೆ ರಾಹುಕೇತುಗಳ ದೃಷ್ಟಿ ಇದ್ದಾವೆ. ಎದೆ, ಹೃದಯ, ಈ ಶೋಲ್ಡರ್ ಭಾಗದಲ್ಲಿ ನಿನ್ನ ಮಂಗಳ ಅದ್ರ ಜೊತೆ ಸೇರ್ಕೊಂಡಿದೆ. ಅದಕ್ಕಾಗಿನೇ ಸ್ವಲ್ಪ ಏನಂದ್ರೆ, ಮಂಗಳ ಅಂದ್ರೆ ಏನು, ರಕ್ತ, ಕೆಂಪು ರಕ್ತ ಕಣಗಳು, ಆಮೇಲೆ ನ್ಯೂರೋ ಸಿಸ್ಟಮ್ಸು ಇವೆಲ್ಲ ಬರ್ತವೆ. ಆಮೇಲೆ ಬುಧ ಅಂದ್ರೂ ನ್ಯೂರೋ ಇದು ಬರ್ತಾರೆ. ಹಾಗಾಗಿ ಸ್ವಲ್ಪ ಏನು ಮಾಡು ಅಂದರೆ, ಒಂದು ಹೆಸರು ಕಾಳು ದಾನನಾರು ಮಾಡು, ಇಲ್ಲ ನಿನಗೆ ಇದ್ರದ್ದು ಕೆಂಪು ರಕ್ತ ಕಣಗಳಾಗಲಿ, ಹೊಟ್ಟೆ ನೋವಾಗಲಿ ಏನಾದರೂ ಇದ್ದರೂ ನೀನು ಡೆಫಿನೆಟ್ ಆಗಿ ಹೆಸರು ಕಾಳು ಸ್ವಲ್ಪ ದಾನ ಮಾಡು, ಪ್ಲಸ್ ಕೆಂಪು ಕಲ್ಸಕ್ರೆ ದಾನ ಮಾಡು. ಅದನ್ನ ಒಂದೇ ಸಲಿಗೆ ದಾನ ಮಾಡೋದಲ್ಲ, ವಾರ ದಾನ ಮಾಡಿಬಿಟ್ಟು ಹೇಗಿದೆ ರಿಯಾಕ್ಷನ್ ಅನ್ನೋದು ನೋಡ್ತಾ ಬಾ. ಅದನ್ನ ನೋಡ್ತಾ ಬಂದರೆ ಡೆಫಿನೆಟ್ ಆಗಿ ವರ್ಕೌಟ್ ಆಗುತ್ತೆ. ಈಗ ಬೇರೆ ಯೋಗಗಳು, ಏನು ದಶ ನಡೀತಾ ಇದೆ ನಿಂಗೀಗ? ಸೂರ್ಯ ದಶ ನಡೀತಾ ಇದೆ. ಸೂರ್ಯ ಲಗ್ನದಲ್ಲೇ ಇದ್ದಾನೆ. 2021 ನಾನು ಹೇಳದ್ನಲ್ಲ, ಈ ಜನವರಿಯಿಂದ ನಿನಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು. ಸೊ ಡೆಫಿನೆಟ್ಲಿ ಚೆನ್ನಾಗಾಗೋ ಸಾಧ್ಯತೆಗಳು ಎಲ್ಲ ರೀತಿಯಿಂದನೂ ಇದ್ದಾವೆ. ಸೊ ಅದಕ್ಕೆ ಏನು ವಿಚಾರ ಮಾಡಬೇಡ, ಇನ್ನು ಸ್ವಲ್ಪ ದಿನ ಆಗಲಿ. ಯಾಕೆಂದ್ರೆ ಈ ದಶ ಚೇಂಜ್ ಆದಾಗ ಸ್ವಲ್ಪ ದಿನ ಟೈಮ್ ತಗೋತದೆ. ಟೈಮ್ ತಗೊಂಡ್ರೆ ಅವಾಗ ಅದು ಏನು ಮಾಡುತ್ತೆ, ಟೈಮ್ ತಗೊಂಡು ಫಲ ಕೊಡುತ್ತೆ. ಹಾಗಾಗಿ ಎಲ್ಲ ರೀತಿಯಿಂದನೂ ಒಳ್ಳೇದಾಗೋ ಸಾಧ್ಯತೆಗಳು ಇದ್ದಾವೆ. ಸೂರ್ಯನು ಚೆನ್ನಾಗಿದ್ದಾನೆ, ಲಗ್ನದಲ್ಲಿದ್ದಾನೆ. ಸೊ ಇಟ್ಸ್ ಗುಡ್. ಏನು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಏನಾದ್ರು ಪ್ರಶ್ನೆಗಳಿದ್ರೆ ಮತ್ತೆ ಮಾತಾಡೋಣಂತೆ. ಇದೊಂದೇ ವಿಡಿಯೋ ಅಂತ ಅನ್ಕೊಳ್ಳಕ್ ಹೋಗಬೇಡ. ವಿ ವಿಲ್ ಕೀಪ್ ಟಾಕಿಂಗ್. ನಿಂದು ಹಣಕಾಸು ಪರಿಸ್ಥಿತಿ ಎಲ್ಲ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. 2ನೇ ಮನೆಯಲ್ಲಿ ರಾಹು ಮತ್ತು ಶುಕ್ರ ಎಲ್ಲ ಇದ್ದಾರೆ. ಸೊ ಪ್ಯಾಟ್ರೋನ್ ಮೆಂಬರ್ಶಿಪ್ ತಗೊಳ್ಳೋದಾದ್ರೆ ಮೆಂಬರ್ಶಿಪ್ ತಗೋ, ಅವಾಗ ಇವಾಗ ಮಾತಾಡ್ತಾ ಇರೋಣಂತೆ. ಓಕೆ, ಚಲೋ, ಥ್ಯಾಂಕ್ ಯು, ಬಾಯ್.